ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ನೇಹಾ ಹತ್ಯೆ ಮಾಸುವ ಮುನ್ನವೇ ಅದೇ ರೀತಿಯ ಹತ್ಯೆಯೊಂದು ನಡೆದಿದೆ. ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಹತ್ಯೆ. ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕುಟುಂಬಸ್ಥರು. ಮೃತ ಅಂಜಲಿ ನಿವಾಸದ ಎದುರು ಶವವನ್ನ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಯನ್ನ ಕೂಡಲೇ ಬಂಧಿಸಿ ಅಂತೇಳಿ ಪ್ರತಿಭಟನೆ ಕೂಡ ಕ್ಷಣದಿಂದ ಕ್ಷಣಕ್ಕೆ ತೀವ್ರವಾಗ್ತಾ ಇದೆ. ಪೊಲೀಸರ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿಯಿಂದ ಅಂಜಲಿಯ ಮೃತದೇಹವನ್ನು ಇಟ್ಟು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಕೊಲೆಗಡುಕನಿಗೆ ತಕ್ಕ ಶಾಸ್ತಿ ಆಗಬೇಕು, ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ಪ್ರತಿಭಟನಾ ನಿರತರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ ಅಂತ? ನಿಜಕ್ಕೂ ಕೂಡ ಒಂದು ಬಿಗುವಿನ ವಾತಾವರಣ ಏರ್ಪಟ್ಟಿರುವಂಥದ್ದು ಪ್ರೇಮ್. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಮೇಲಿಂದ ಮೇಲೆ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಭೀಕರ ಹತ್ಯೆ ಆಗಿದೆ. ಅದರ ದೃಶ್ಯಾವಳಿಗಳು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೇನೆ. ಹುಬ್ಬಳ್ಳಿಯ ಜನರ ಒಂದು ಆಕ್ರೋಶ ಇವತ್ತು ಮುಗಿಲು ಮುಟ್ಟಿದೆ. ಇಲ್ಲಿ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಬಂದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ನಾನು ಸ್ವತಃ ಒಂದು ಮೃತಪಟ್ಟ ಅಂಜಲಿಯವರ ಮನೆ ಮುಂದಿನ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲೇ ಒಂದು ಆಕೆಯ ಶವ ಇಟ್ಟು ಆರೋಪಿಗೆ, ಇನ್ನೂ ಕೂಡ ಆರೋಪಿಯ ಬಂಧನವಾಗಿಲ್ಲ, ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು, ಎನ್ಕೌಂಟರ್ ಮಾಡಬೇಕು, ಸೆರೆ ಸಿಕ್ಕರೆ ಸಾಧ್ಯವಾದರೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಾಗ್ತಾ ಇರುವಂಥದ್ದು. ಸ್ವತಃ ನೇಹಾ ಹತ್ಯೆ ಆದಂತಹ ಅವರ ತಂದೆ ನಿರಂಜನ್ ಹಿರೇಮಠ ಅವರೇ ಬಂದಿರುವಂಥದ್ದು. ಯಾಕಂದರೆ ವಿಪರ್ಯಾಸ ಅಂದರೆ ಅವರು ನೇಹಾ ಅವರ ತಂದೆ ಕಾರ್ಪೊರೇಟರ್, ಅವರೇ ವಾರ್ಡಿನಲ್ಲಿ ಈಗ ಒಂದು ಕೊಲೆ ಆಗಿದೆ. ಸೊ ಹೀಗಾಗಿ ಅವರು ಕೂಡ ಆಕ್ರೋಶವನ್ನು ಹೊರಾಗ್ತಾ ಇದ್ದಾರೆ. ಇನ್ನು ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಾಗ್ತಾ ಇದ್ದಾರೆ. ತಹಶೀಲ್ದಾರ್ ಅವರು ನಿಮಗೆ ಕಾಣ ಸಿಗ್ತಾ ಇದ್ದಾರೆ. ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಇಲ್ಲಿನ ಸ್ಥಳೀಯರು, ನಮಗೆ ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲಿದ್ರೆ ನಾವು ಶವವನ್ನು ಎತ್ತೋದಿಲ್ಲ ಅಂತ. ಸೊ ತಹಶೀಲ್ದಾರ್ ಕೂಡ ಮನವೊಲಿಸ್ತಾ ಇದ್ದಾರೆ. ಮತ್ತು DCP ಇಬ್ಬರು ಲಾ ಆ್ಯಂಡ್ ಆರ್ಡರ್ ಕ್ರೈಮು ಮತ್ತು ಕಾನೂನು ಸುವ್ಯವಸ್ಥೆ DCPಗಳು ಸ್ಥಳದಲ್ಲಿದ್ದಾರೆ. ಎಲ್ಲರೂ ಕೂಡ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಭಟನಾಕಾರರು ಕೇಳ್ತಾ ಇಲ್ಲ. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಪದೇ ಪದೇ ಮಹಿಳೆಯರ ಒಂದು ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಿದೆ. ಮನೆಗೆ ನುಗ್ಗಿ ಪ್ರೇಮ್, ನಿಮಗೆ ಒಂದು ವಿಜುವಲ್ಸ್ ತೋರಿಸ್ತೇನೆ. ಅಲ್ಲಿ ಕದ ಏನು ಹಾಕಿದೆ ಬಾಕಲಿ, ಅದೇ ಒಂದು ಮನೆ, ಇದು ಅಂಜಲಿ ಅವರದ್ದು ಮನೆ. ಸೊ ಆ ಒಳಗಡೆ ನುಗ್ಗಿ ಆ ಮನೆಗಳಿಗೆ ಸಿಕ್ಕ ಕಡೆ ಎಳೆದಾಡಿ ಕೊಲೆ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಭೀಕರತೆ ಇದೆ, ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅನ್ನೋದು ನಿಮಗೆ ಸ್ಪಷ್ಟವಾಗ್ತದೆ. ಮತ್ತೊಂದು ದೃಶ್ಯನ ನಿಮಗೆ ತೋರಿಸ್ತೇನೆ. ಮೃತ ಅಂಜಲಿ ಅವರ ಸಹೋದರಿ ಇಲ್ಲಿ ಒಂದು ನೋವಿನಿಂದ ಒಂದು ಒದ್ದಾಡ್ತಿರುವಂಥ ದೃಶ್ಯಗಳು ನಿಮಗೆ ಇಲ್ಲಿ ಕಾಣಸಿಗ್ತಾ ಇದೆ. 3 ಹೆಣ್ಮಕ್ಳು, ಅವರ ತಾಯಿ ತೀರೋಗಿದ್ದಾರೆ, ತಂದೆಯೂ ಕೂಡ ಅವರ ಮಕ್ಕಳ ಜೊತೆ ಇಲ್ಲ. ಅಜ್ಜಿಯೇ ಒಂದು ಪಕ್ಕದ ಮನೆಯಲ್ಲಿ ಬಾಂಡೆ ತಿಕ್ಕಿ ಸಾಮಾನುಗಳನ್ನು ತೊಳೆದು ಬೇರೆಯವರ ಮನೆ ಒಂದು ಕಸ ಮುಸುರಿಯನ್ನು ಮಾಡಿ ಸಾಕಿರ್ತಾಳೆ. ಸೊ ಇಂಥ ಹೆಣ್ಮಕ್ಳು ನನಗೆ ಆಸರೆ ಆಗ್ತಾರೆ ಕೊನೆಗಾಲದಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯಾರದೋ ಒಂದು ತಪ್ಪಿಗೆ, ಯಾರದೋ ಒಂದು ಆ ರೀತಿಯ ಒಂದು ಹುಚ್ಚು ಪ್ರೀತಿಗೆ ಬಲಿಯಾಗಿರುವಂಥದ್ದು. ನಡು ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಒಂದು ಕುಟುಂಬಸ್ಥರ ಆಕ್ರಂದನೂ ಕೂಡ ನಿಮಗೆ ಇಲ್ಲಿ ನೋಡ್ತಾ ಇದೆ. ನಿಜಕ್ಕೂ ಕೂಡ ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಇದೆಯಾ? ಇನ್ನು ವಿಪರ್ಯಾಸದ ಸಂಗತಿ ಅಂದರೆ
ಈ ಈ ಈ ಕುಟುಂಬ ಹತ್ಯೆ ಆಗುತ್ತೆ, ಆತನಿಂದ ಜೀವ ಭಯ ಇದೆ ಅಂತ ಪೊಲೀಸರಿಗೆ ಮೊದಲೇ ತಿಳಿಸಿರ್ತಾರೆ. ಆದರೆ ಪೊಲೀಸರು ಅವರನ್ನೇ ಬೈದು ವಾಪಸ್ ಕಳಿಸಿರುವಂಥದ್ದು. ಸೊ ಇದು ಆಕ್ರೋಶಕ್ಕೆ ಇನ್ನು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ಬೋದು. ಈಗ ಬಾಗಿಲನ್ನು ಓಪನ್ ಮಾಡಿದೆ. ಹತ್ಯೆ ಆದ ಸ್ಥಳದಲ್ಲಿ ಈಗ ಇಲ್ಲಿ ನೋಡ್ಬೋದು, ಈ ಒಂದು ಪ್ರತಿಯೊಂದು ಸಾವಿನ ಮನೆಯಲ್ಲಿ ಶವವನ್ನು ಎತ್ತುವ ಮುಂಚೆ ಹುಟ್ಟಿದ ಕೋಣೆ ಅಂತ ತೋರಿಸ್ತಾರೆ. ಸೊ ಅದರ ಒಂದು ದರ್ಶನವನ್ನು ಮಾಡಿಸ್ತಾ ಇರುವಂಥದ್ದು ಇಲ್ಲಿ ದೃಶ್ಯಾವಳಿಗಳು ನೋಡ್ಬೋದು. ಪೊಲೀಸರು ಒಂದು ದಾಖಲೆಗಳಾಗಿರ್ಬೋದು, ಅಲ್ಲಿರುವಂಥ ಒಂದು ಸಾಕ್ಷ್ಯಗಳು ನಾಶ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕದವನ್ನು ಬಂದ್ ಮಾಡಲಾಗಿತ್ತು. ಆದರೆ ಈಗ ಓಪನ್ ಮಾಡಿ ಒಂದು ಕೊನೆ ಹಂತದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಶವ ಎತ್ತುವಂತಹ ಒಂದು ಕಾರ್ಯಕ್ಕೆ ಸ್ಥಳೀಯರು ಬಿಡ್ತಾ ಇಲ್ಲ, ಪ್ರತಿಭಟನೆಕಾರರು ಬಿಡ್ತಾ ಇಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಕೊಲೆ ಇದು. ಸಹಪಾಠಿಯೇ ಅಂಜಲಿಯನ್ನ ಬರ್ಬರವಾಗಿ ಹತ್ಯೆಗೈದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಇಲ್ಲಿಯವರೆಗೂ ಕೂಡ ವಿಶ್ವನನ್ನ ಅಲಿಯಾಸ್ ಗಿರೀಶನನ್ನ ಅರೆಸ್ಟ್ ಮಾಡಿಲ್ಲ. ಅದು ಈಗ ಪೋಷಕರು ಮತ್ತು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಾಗಿ ಪೊಲೀಸರು ಹೀಗೆ ಉದಾಸೀನ ಮಾಡ್ತಿದ್ದಾರೆ ಅಂತ